ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಪವಿತ್ರ ಬಂಧನ ಸೀರಿಯಲಲ್ಲಿ ಏನಾಗ್ತಿದೆ ಅಂತ ನೋಡೋದಾದರೆ, ಪವಿತ್ರ ಮಾಡಿದ ಪಾಯಸಕ್ಕೆ ಎಲ್ಲರೂ ಫಿದಾ ಆಗೋಗಿರ್ತಾರೆ. ಅಷ್ಟು ಚೆನ್ನಾಗಿ ಪಾಯಸ ಮಾಡಿರ್ತಾಳೆ. ಹಾಗಾಗಿ ಅದನ್ನು ನೋಡಿಬಿಟ್ಟು ತುಂಬಾ ಇಷ್ಟಪಟ್ಟು ತಿಂತಾ ಇರ್ತಾರೆ. ಅದು ಹೇಗೆ ಅಂತ ಫುಲ್ ವಿಡಿಯೋ ಸ್ಕಿಪ್ ಮಾಡದೆ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಈ ಕಡೆ ಪವಿತ್ರ ಅವರು ದೇವು ಅವ್ರ ಹತ್ರ ಕೇಳ್ತಾ ಇರ್ತಾರೆ, ಅವನಿಗೂ ನಿಮಗೂ ಏನು ಕೂಡ ವ್ಯತ್ಯಾಸನೇ ಇಲ್ಲ. ಅವನು ಮುಂದೆಗಡೆಯಿಂದ ಬಂದು ತಾಳಿ ಕಟ್ಟಕ್ಕೆ ಹೊರಟ ಮನೋಜ, ಆದರೆ ನೀವು ಹಿಂದ್ಗಡೆಯಿಂದ ಬಂದು ನನ್ನ ಜೀವನನೇ ಹಾಳು ಮಾಡಿಬಿಟ್ರಿ ಅಂತ ಹೇಳ್ಬಿಟ್ಟು ಪವಿತ್ರ ದೇವು ಅವ್ರಿಗೆ ಬೈತಾ ಇರ್ತಾರೆ. ಇವಾಗ ಏನು ಮಾತಾಡೋಕ್ಕೆ ಸಮಯ ಏನಿಲ್ಲ, ಇವಾಗ ಹಾಲು ಕುಡಿದ್ಬಿಟ್ಟು ಮಲ್ಕೊಳ್ಳಿ ನೀವು ಅಂತ ಹೇಳ್ತಾ ಇರ್ತಾರೆ. ಹಾಗೆ ತಾತ ಇವ್ರ ಮನೆಯವ್ರನ್ನ ಹೇಗಾದರೂ ಮಾಡಿ ಮೆಚ್ಚಿಸ್ಬೇಕಲ್ಲ ಅಂತ ಹೇಳ್ತಾ ಇರ್ತಾರೆ. ಅಲ್ಲಿ ಅಜ್ಜಮ್ಮ ಇರ್ತಾರಲ್ಲ, ಅಜ್ಜಮ್ಮ ಇವಳಿಗೆ ಹೇಗಾದರೂ ಮಾಡಿ ಬುದ್ಧಿ ಕಲಿಸಿ ಮನೆಯಿಂದ ಹೊರಗೆ ಹಾಕಬೇಕು ಅಂದ್ಕೊಂಡಿರ್ತಾರೆ. ಅಜ್ಜಮ್ಮ ಬೆಳಿಗ್ಗೆ ಬೇಗ 5 ಗಂಟೆಗೆ ಎದ್ದು ಮನೆಯೆಲ್ಲ ಗುಡಿಸ್ಬಿಟ್ಟು, ಹಾಗೆ ಮನೆಗೆ ಮುಂದೆ ರಂಗೋಲಿ ಇಟ್ಟು ಆರತಿ ಎಲ್ಲ ಮಾಡಿ ದೇವರು ಪೂಜೆ ಎಲ್ಲ ಮಾಡಬೇಕು ನೀನು ಪವಿತ್ರ ಅಂತ ಹೇಳ್ಬಿಟ್ಟು ಅಜ್ಜಿಯವರು ಹೇಳ್ತಾ ಇರ್ತಾರೆ. ಹಾಗಾಗಿ ಪವಿತ್ರ ಕೂಡ ಎಲ್ಲ ಕೆಲಸನೂ ಕೂಡ ಮಾಡ್ತಾಳೆ. ಮಾಡಿದ ತಕ್ಷಣ ಅಲ್ಲಿ ಪುಟ್ಟಿ ಕುತ್ಕೊಂಡಿರ್ತಾಳೆ. ಅಮ್ಮ ಹೊಟ್ಟೆ ಹಶ್ವಾಗ್ತಾ ಇದೆ, ನನಗೆ ಏನು ಮಾಡೋದು ಅಂತ ಹೇಳ್ಬಿಟ್ಟು, ಹೌದಾ ಪುಟ್ಟಿ, ಯಾಕೆ ಪುಟ್ಟಿ ಏನು ತಿಂದೇ ಇಲ್ವಾ ನೀನು ಅಂತ. ಇಲ್ಲ ನಾ ಏನು ತಿಂದೇ ಇಲ್ಲ, ಬೇಗ ಹೊಟ್ಟೆ ಎಸಿತಾ ಇದೆ, ಏನಾದರೂ ಮಾಡು ಅಂತೇಳಿ ಪುಟ್ಟಿ ಪವಿತ್ರನ ಕೇಳಿದಾಗ, ಸರಿ ಆಯಿತು ಮಾಡ್ತೀನಿ ಇರು ಅಂತ ಹೇಳ್ತಾರೆ. ಅಲ್ಲಿ ಅವ್ರ ಹಸ್ಬೆಂಡ್ ನೋಡ್ತಾರೆ. ನೋಡಿದ ತಕ್ಷಣ ಈ ಕಡೆ, ಅಯ್ಯೋ ಜೂನಿಯರ್ಗೆ ಹೂವನೇ ಹಾಕಿಲ್ವಲ್ಲ ಅಂತೇಳಿ ಹೂವು ಹಾಕಕ್ಕಂತ ಒಂದು ಚೇರನ್ನು ಇಟ್ಕೊಂಡ್ಬಿಟ್ಟು ಹೂವು ಹಾಕಕ್ಕಂತ ಹೋಗ್ತಾ ಇರ್ತಾರೆ. ಬೀಳ್ತಾ ಇರ್ತಾರೆ. ಪವಿತ್ರರು ದೇವು ಅವರು ಬಂದು ಹಿಡ್ಕೊಂಡು, ಅಯ್ಯೋ ಯಾಕೆ ಹಿಡ್ಕೊಂಡ್ರಿ, ಬಿಡ್ರಿ ನೀವು ಅಂತೇಳಿ ಬಿಡೋಕ್ಕೆ ಹೋಗ್ತಾಳೆ. ಆದರೆ ಬಿಡಲ್ಲ. ಹೂವನ್ನೆಲ್ಲ ಮುಡಿಸಿ, ಜೂನಿಯರ್ ನೀ ಚೆನ್ನಾಗಿರು ಅಂತ ಹೇಳ್ತಾಳೆ ಪವಿತ್ರ. ಆವಾಗ ಅಲ್ಲಿಂದ ದೇವು ಅವರು ಕೂಡ ಹೊರಡ್ತಾರೆ. ಅಲ್ಲಿ ಪಾಯಸ ಮಾಡೋಕ್ಕೆ ಹಾಲೆಲ್ಲ ಕಾಯಿಸ್ಬಿಟ್ಟು ಉಕ್ಕಿಸ್ತಾ ಇರ್ತಾಳೆ. ಆವಾಗ ತಾತ ಮಂಜು ಅವರು ಬರ್ತಾರೆ. ಬಂದ ತಕ್ಷಣ, ಅಯ್ಯೋ ಹಾಲೆಲ್ಲ ಉಕ್ಕೋಯ್ತು, ನಾನು ನೋಡೇ ಇಲ್ಲ ಅಂಥೇಳಿ ಪವಿತ್ರ ತಾತನಿಗೆ ಹೇಳ್ತಾಳೆ. ಸರಿ ಬಿಡಮ್ಮ, ನೀವು ಹೊಸದಾಗಿ ಬಂದಾಗೆಲ್ಲ ಇದೇ ಥರ ಮಾಡೋದು, ಆದರೆ ಯಾರ ಮನಸ್ಥಿತಿನೂ ಸರಿ ಇಲ್ವಲ್ಲ, ಅದಕ್ಕೆ ಮಾಡಿಲ್ಲ ಅಂತ ಹೇಳ್ಬಿಟ್ಟು ನೀನು ಬೇಜಾರು ಮಾಡ್ಕೊಳ್ಬೇಡ ಅಂತಂದಾಗ, ಸರಿ ಅಂಥೇಳಿ ಪಾಪುಗಂಥೇಳಿ ಪಾಯಸ ಮಾಡಿರ್ತಾಳೆ ಪವಿತ್ರ. ಆ ಪಾಯಸನ ಮನೆಯವ್ರು ಕೂಡ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ. ಅದನ್ನು ನೋಡ್ಬಿಟ್ಟು ನಮೃತ ಏನು ಇಷ್ಟೊಂದು ಖುಷಿಯಾಗಿದ್ದಾರಲ್ಲ ಅಂತ ಕೆಲಸದವಳನ್ನ ನೋಡ್ತಾ ಗಮನಿಸ್ತಾ ಇರ್ತಾಳೆ. ಕೆಲಸದವನು ಹೇಳ್ತಾನೆ, ನಾನು ಮಾಡಿಲ್ಲ ಪಾಯಸ, ಅಲ್ಲಿ ನೋಡಿ ಅವಳು ಮಾಡಿದ್ದಾಳೆ ಅಂತ ತಾತನ ಮುಂದೆ ಹೇಳೋದು, ಕೈ ಸೊನ್ನೆ ಬಾಯಿ ಸೊನ್ನೆ ಮಾಡುವಾಗ ನೋಡಿಬಿಟ್ಟು ನಮೃತ ಹೋಗಿ ಅತ್ತೆ ಮುಂದೆ ಹೇಳ್ತಾ, ಮುಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟ್, ಥ್ಯಾಂಕ್ ಯು.